ಭಾರತ್ ಮಾತಾ ಕಿ ಜೈ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ತುಂಬಾ ಜನ ಇವತ್ತು ಕೂಡ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯನ್ನು ಕೂಗೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಂಥವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ವಿಚಾರವನ್ನು ಶುರು ಮಾಡ್ಕೊಳ್ತೀನಿ. ಕೆಲವರು ಇರ್ತಾರೆ, ನನಗೆ 10 ಏಟು ಬಿದ್ದರೂ ಪರವಾಗಿಲ್ಲ, ಅವನಿಗೆ ಒಂದು ಏಟಾದರೂ ಹೊಡಿಬೇಕು ಅಂತ, ಅಟ್ಲೀಸ್ಟ್ ಹೇಳ್ಕೊಳ್ಳೋದಕ್ಕಾದರೂ ಆಗುತ್ತೆ ಅಂತ. ಪಾಕಿಸ್ತಾನ ಆ ಕೆಟಗರಿಗೆ ಸೇರಿರುವಂಥದ್ದು. ತಾನು ಹೇಗೋ ಬರ್ಬೋದಾಗಿ ಹೋಗಿದ್ದೀನಿ, ಇವರನ್ನು ಕೂಡ ಒಂದು ಸ್ವಲ್ಪ ಹಾಳು ಮಾಡಿಬಿಡೋಣ ಅಂತ ಯುದ್ಧಕ್ಕೆ ರೆಡಿಯಾಗಿ ಬಂತು. ನೋಡಿ, ಈ ಯುದ್ಧ ಆದರೆ ಕಿತ್ತೋಗಿರೋ ಪಾಕಿಸ್ತಾನಕ್ಕೆ ಆಗುವಂಥದ್ದು ಏನಿಲ್ಲ. ಈಗಲೂ ಭಿಕ್ಷೆ ಬೇಡ್ತಾನೆ ಇದೆ, ನಾಳೆನೂ ಭಿಕ್ಷೆ ಬೇಡುವಂಥದ್ದೇ. ಆದರೆ ಭಾರತ ವೇಗವಾಗಿ ಬೆಳೀತಾ ಇರುವಂತಹ ದೇಶ. ಹಾಗಾಗಿ ಭಾರತಕ್ಕೆ ಯುದ್ಧ ಆದರೆ ಹಾನಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡು ಪಾಕಿಸ್ತಾನ ಯುದ್ಧ ಮಾಡೋದಕ್ಕೆ ಹೊರಟು ಬರುತ್ತೆ. ಆದರೆ ಭಾರತ 10 ಕೊಟ್ರೆ 1 ಏಟಾದ್ರೂ ಕೊಡಬಹುದು ಅಂತ ಅನ್ಕೊಂಡಿದ್ದಂತಹ ಪಾಕಿಸ್ತಾನ, ಅದರ ಲೆಕ್ಕಾಚಾರ ಎಲ್ಲ ಉಲ್ಟಾಯ್ತು ನೋಡಿ. ಪಾಕಿಸ್ತಾನ ಬರೀ ತಗೊಂಡಿದ್ದೇ ಬಂತು, ಕೊಟ್ಟಿದ್ದೇನೂ ಇಲ್ಲ. ವೀಕ್ಷಕರೇ, ರಾತ್ರಿ ಇಡೀ ನಮ್ಮ ಭಾರತ ಪಾಕಿಸ್ತಾನಕ್ಕೆ ಈ ಹುಚ್ಚನಾಗಿ ಹೊಡೆದ ಹಾಗೆ ಹೊಡೆದ್ರು. ಬೆಳಗಾದ ಮೇಲೆ ತಾಲಿಬಾನಿಗಳು ಶುರು ಮಾಡಿಕೊಂಡ್ರು. 20 ಪಾಕಿಸ್ತಾನಿ ಸೈನಿಕರನ್ನ ಹೊಡೆದು ಬಿಸಾಕಿದ್ದಾರೆ. ರಾತ್ರಿ ಭಾರತ ಅದೇ ರೀತಿ ಬಲೂಚಿಸ್ತಾನದ ಸರದಿ, ಬೆಳಗ್ಗೆ ನೋಡಿದ್ರೆ ತಾಲಿಬಾನದ ಸರದಿ. ಪಾಕಿಸ್ತಾನ ಈ ಸಲ ವರ್ಲ್ಡ್ ಮ್ಯಾಪಲ್ಲಿ ಉಳಿಯೋದಂತೂ ಡೌಟೇ ಬಿಡಿ. ಈಗ ನಾನು ಆಕ್ಚುಲಿ ಮಾತಾಡಕ್ಕೆ ಬಂದಿರುವಂಥ ವಿಚಾರ ಅದಲ್ಲ. ಭಾರತ ಈಗ ಪಾಕಿಸ್ತಾನದ ಸರ್ಕಾರದ ಟ್ವಿಟರ್ ಅಂದ್ರೆ ಎಕ್ಸ್ ಖಾತೆಯನ್ನ ಹ್ಯಾಕ್ ಮಾಡಿದ್ಯಂತೆ. ಅರೆ ಅಜಿತ್ ದೋವಲ್ ಜಿ, ಇದು ನಿಜನಾ? ಇದನ್ನ ಪಾಕಿಸ್ತಾನದ ಕರಾಚಿ ಪೋರ್ಟ್ನ ಒಫಿಷಿಯಲ್ ಹ್ಯಾಂಡಲ್ ಅಲ್ಲೇ ಹಾಕೊಂಡಿದ್ದಾರೆ, ಬೇಕಾದ್ರೆ ನೋಡಿ ನೀವೇ. ಇದು ನಿಮಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಓಕೆ, ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕೇಳಿ. ಕರಾಚಿ ಪೋರ್ಟ್ ಟ್ರಸ್ಟ್ ಟ್ವಿಟರ್ ಅಕೌಂಟ್ ಏನಿದೆ ಅದನ್ನ ಇಂಡಿಯಾ ಹ್ಯಾಕ್ ಮಾಡಿದ್ಯಂತೆ. ಕರಾಚಿ ಪೋರ್ಟ್ಗೆ ಏನು ಆಗಿಲ್ಲ, ಅದು ಸೇಫ್ ಆಗಿ ಇದೆಯಂತೆ. ಭಾರತ ಕರಾಚಿ ಪೋರ್ಟ್ ಟ್ವಿಟರ್ ಖಾತೆಯನ್ನ ಯಾಕೆ ಹ್ಯಾಕ್ ಮಾಡಬೇಕು? ಅಂತಹದರದ್ದು ನನ್ನ ಭಾರತಕ್ಕೆ ಏನಿದೆ ಅಂತ. ಪಾಕಿಸ್ತಾನದ ಕಥೆ ಮಜಾ ಇದೆ ಕೇಳಿ. ಕಳೆದ ರಾತ್ರಿಯಿಂದ ಭಾರತದ INS ವಿಕ್ರಾಂತ್ ಪಾಕಿಸ್ತಾನದ ಕರಾಚಿ ಪೋರ್ಟ್ ಕಡೆಗೆ ನುಗ್ಗಿ ಕರಾಚಿ ಪೋರ್ಟ್ ಅನ್ನ ಧ್ವಂಸ ಮಾಡಿದ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಯಾವುದೇ ಅಧಿಕೃತ ಮಾಹಿತಿಯನ್ನ ನಮ್ಮ ಭಾರತೀಯ ಸೇನೆ ಕೂಡ ಕೊಟ್ಟಿಲ್ಲ, ಇವನ್ ಪಾಕಿಸ್ತಾನಿ ಸೇನೆ ಕೂಡ ಕೊಟ್ಟಿಲ್ಲ. ಪಾಕಿಸ್ತಾನ ಎಂತಹ ಕಿತ್ತೋಗಿರೋ ಫ್ರಾಡ್ ಅನ್ನೋದಕ್ಕೆ ಈ ಪೋಸ್ಟ್ಗಳೇ ಸಾಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಈಗ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ. ಪಾಕಿಸ್ತಾನ ಇಡೀ ಪ್ರಪಂಚವನ್ನ ಯಾಮಾರಿಸಿ ದುಡ್ಡು ಮಾಡುವಂತಹ ಕೆಲಸವನ್ನ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾಗಿದೆ. ಅಲ್ಲ, ಮೊದಲಿಂದನೂ ಅದನ್ನೇ ಮಾಡ್ತಾ ಇರೋದು ಬಿಡಿ. ನಮ್ಮ ಎನಿಮಿ ಅಂದ್ರೆ ಭಾರತ ಅಟ್ಯಾಕ್ ಮಾಡಿ ನಮಗೆ ಹಾನಿಯಾಗಿಬಿಟ್ಟಿದೆ, ನಮಗೆ ಸಹಾಯವನ್ನ ಮಾಡಿ ಅಂತ ಒಫಿಷಿಯಲ್ ಆಗಿ ಇಡೀ ಪ್ರಪಂಚದ ಮುಂದೆ ಬೇಡ್ಕೊಳ್ಳುತ್ತೆ. ಹೀಗೆ ದುಡ್ಡನ್ನ ಕೇಳಿ ಭಿಕ್ಷೆಯನ್ನ ಬೇಡಿದೆ ಎಷ್ಟು ಗಂಟೆಗೆ? ಬೆಳಗ್ಗೆ 9 ಗಂಟೆಗೆ. ಮಜಾ ಏನು ಅಂದ್ರೆ, ಅದಕ್ಕೂ ಮೊದಲು ಅಂದ್ರೆ 8:39ಕ್ಕೆ ನಮ್ಮ ಮೇಲೆ ಯಾವುದೇ ರೀತಿಯಾದಂತಹ ದಾಳಿ ನಡೆದೇ ಇಲ್ಲ ಅಂತ ಇದೇ ಕರಾಚಿ ಪೋರ್ಟ್ ಒಫಿಷಿಯಲ್ ಟ್ರಸ್ಟ್ ಹೇಳುತ್ತೆ. ಕರಾಚಿ ಪೋರ್ಟ್ ಟ್ರಸ್ಟ್ಗೆ ಪಾಕಿಸ್ತಾನ ಸರ್ಕಾರ ಭಿಕ್ಷೆ ಬೇಡೋಕೆ ಹೊರಟಿದ್ದನ್ನ ಹೇಳಿರಲಿಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಮೊದಲೇ ಕರಾಚಿ ಪೋರ್ಟ್ ನಮ್ಮ ಮೇಲೆ ದಾಳಿಯನ್ನ ಮಾಡಲಿಲ್ಲ ಅಂತ ಪೋಸ್ಟ್ ಅನ್ನ ಮಾಡಿದ್ರು. ಯಾವಾಗ ಪಾಕ್ ಸರ್ಕಾರ ದಾಳಿಯಾಗಿದೆ, ನಮಗೆ ಹಾನಿಯಾಗಿದೆ, ನಮಗೆ ದುಡ್ಡು ಕೊಡಿ ಅಂತ ಕೇಳಿದ್ರು, ಆವಾಗಲೇ ಇವರಿಗೆ ಗೊತ್ತಾಗಿದ್ದು. ಆಗ ಇವರು ಉಲ್ಟಾ ಹೊಡೆದ್ರು. ಎಸ್ ವಿ ವರ್ ಅಟ್ಯಾಕ್ಡ್.
ಪ್ಲೀಸ್ ಗಿವ್ ಅಸ್ ಮನಿ ಅಂತ ಇವರು ಭಿಕ್ಷೆ ಪಾತ್ರೆನ ಇಟ್ಕೊಂಡು ಭಿಕ್ಷೆ ಎತ್ತೋಕೆ ಸೇರ್ಕೊಳ್ತಾರೆ. ಡ್ರಾಮಾ ಹೆಂಗಿದೆ ನೋಡಿ. ಇವೆಲ್ಲದರ ನಂತರ ಪಾಕಿಸ್ತಾನಕ್ಕೆ ಯಾರು ಕೂಡ ಸಪೋರ್ಟ್ ಮಾಡಕ್ಕೆ ಬರಲ್ಲ. ಯಾಕೆ ಬರಬೇಕು? ಕೊಟ್ಟ ದುಡ್ಡು ವಾಪಸ್ ಕೊಡದೇ ಇದ್ರೆ ಯಾರು ಕೊಡಕ್ಕೆ ಬರ್ತಾರೆ? ಹೌದಲ್ವೋ? ಸೊ ಅದಾದ ನಂತರ ಟ್ವೀಟ್ ಮಾಡ್ತಾರೆ. ಹೌದು. ಸೊ ಮೊದಲು ಪೋರ್ಟ್ಗೆ ಹಾನಿ ಆಗಿದೆ ಅಂತ ಟ್ವೀಟ್ ಮಾಡ್ತಾರೆ. ಅದಾದ ನಂತರ ಮರ್ಯಾದೆ ಹೋಗುತ್ತೆ ಅಂತ ಗೊತ್ತಾದ ಕೂಡಲೇ ಇಲ್ಲ, ನಮ್ಮ ಮೇಲೆ ಯಾವ ದಾಳಿ ಕೂಡ ನಡೆದಿಲ್ಲ, ಕರಾಚಿ ಪೋರ್ಟ್ ಮಾಮೂಲಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂತ ಮತ್ತೆ ಟ್ವೀಟನ್ನು ಮಾಡ್ತಾರೆ. ಮಜಾ ಏನಂದ್ರೆ ಈ ಕಿತ್ತೋದ ದೇಶದ ಎಕ್ಸ್ ಖಾತೆಯನ್ನ ನಮ್ಮ ಭಾರತ ಹ್ಯಾಕ್ ಮಾಡಿದ್ಯಂತೆ. ಭಾರತ ಹ್ಯಾಕ್ ಮಾಡಿ ಈ ರೀತಿಯಾಗಿ ಟ್ವೀಟನ್ನು ಮಾಡಿದ್ಯಂತೆ. ಏನ್ ಹೇಳೋಣ, ನಮ್ಮ ದುರ್ದೈವ ನೋಡಿ. ಇಂತಹ ಕಚಡ ದೇಶವನ್ನ ಇಷ್ಟು ವರ್ಷ ಪಕ್ಕದಲ್ಲೇ ಸಹಿಸ್ಕೊಳ್ತಾ ಇದ್ದೀವಿ. ಆದ್ರೆ ಈ ಸಲ ಒಂದು ಗತಿ ಕಾಣಿಸೋದೆ, ಅದರಲ್ಲಿ ಯಾವ ಡೌಟು ಇಲ್ಲ. ಅಕೌಂಟ್ ಎಲ್ಲ ಹ್ಯಾಕ್ ಮಾಡೋಕೆ ಹೋಗಲ್ಲ ನಾವು, ನುಗ್ಗಿ ಹೊಡಿತಾ ಇರೋದೆ. ಭಿಕ್ಷೆ ಬೇಡೋದಕ್ಕೂ ಆಗಬಾರ್ದು, ಹಾಗೆ ಮಾಡಿ ಇಡುತ್ತೆ ನೋಡಿ ನಮ್ಮ ಭಾರತೀಯ ಸೇನೆ. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.